ರಣಧೀರಲ್ಲಿ ಒಂದಷ್ಟು ಸೀನ್ಗಳೇನಿದೆ, ಅವರು ತುಂಬ ಬೇಜಾರಲ್ಲಿರ್ತಾರೆ, ಸಮುದ್ರದಲ್ಲಿ ಹೊರಲಾಡ್ತಾ ಇರ್ತೀವಿ. ಇವಾಗ ಎಗೈನ್ ಸೊ ಅವ್ರಿಗೆ ವಿಜುವಲ್ ಔಟ್ಪುಟ್ಟು ಡೈಲಾಗ್ಸ್ ಎರಡೂ ಸಮತೋಲನವಾಗಿ ಬರಬೇಕು. ಈ ಥರ ಒಂದು ವಿಜುವಲೈಸೇಷನ್. ಆ ಸೀನ್ ಎಲ್ಲೋ ಇದ್ದಿದ್ದು ನೆಕ್ಸ್ಟ್ ನೋಡಿದ್ರೆ ಮಂಗ್ಳೂರಿಗೆ ಹೋಗಿ ಆ ಸೀನ್ ಶೂಟಿಂಗ್ ಮಾಡ್ತಾ ಇದ್ದೀವಿ. ಸೊ ಅವರಲ್ಲಿ ನಾನೊಂದು ಎಂಜಾಯ್ ಮಾಡಿದ್ದು, ಅವ್ರ ಜೊತೆ ಒಂದು ತುಂಬಾ ನಾನು ಕಲ್ತಿದ್ದು ಮತ್ತು ಎಂಜಾಯ್ ಮಾಡಿದ್ದು, ಆ ಸ್ಕೇಲಿಂಗ್ಗೆ ಅವ್ರಿಗೆ ಹೆಸಿಟೇಟೇ ಮಾಡ್ತಾ ಇರಲಿಲ್ಲ ಅವ್ರು. ಈ ಐಡಿಯಾನ ಇದನ್ನೇನೋ ನೆಕ್ಸ್ಟ್ ಲೆವೆಲ್ ತೊಗೊಂಡು ಹೋಗ್ಬೇಕಾ, ಮಾಡೋಣ, ಲಿಮಿಟ್ಲೆಸ್. ಏನಾದರೂ ನಿಮ್ಮ ವಿಜುವಲೈಸ್ ಇನ್ನು ಸ್ವಲ್ಪ ದೊಡ್ಡದಾಗಿ ಮಾಡಬೇಕಾ, ಮಾಡಿ. ನಂದು ಮೇನ್ ಪಾತ್ರ ಅಲ್ಲ, ಬಟ್ ಅಷ್ಟು ಇಂಪಾರ್ಟೆನ್ಸ್ ಕೊಡೋವಂಥದ್ದು ಆ ಸೀನ್ಗೆ. ಐ ಹ್ಯಾವ್ ನೆವರ್ ಸೀನ್ ಇಟ್. ಫುಲ್ ಫ್ಲೆಜ್ ಸೆಟ್ಟಿಗೆ ಲೈಟಿಂಗ್ ಮಾಡಿ ಇಟ್ ಟುಕ್ ಆಲ್ಮೋಸ್ಟ್ ಅಬೌಟ್ ಹಾಫ್ ಅ ಡೇ ಆ ಶೂಟ್ ಮಾಡೋದು. ನಾನು ಕುಡಿದ್ಬಿಟ್ಟು ಬಂದುಬಿಟ್ಟಿರ್ತೀನಿ, ಲೋಕೇಶ್ ಸರ್ಗೆ ಬೈತಾ ಇರ್ತೀನಿ, ಏನೋ ಈ ಥರದ್ದು ವಿಚಿತ್ರ. ಅಗೇನ್ ಏಜ್ ಅಪ್ರೋಪ್ರಿಯೇಟ್ ಯಾವುದು ಸಂಬಂಧನೇ ಇಲ್ಲ. ಅದು ಕೂರುತ್ತೆ ನೋಡಿ. ಅಂದರೆ ಇವತ್ತು ಹೇಳ್ತಾ ಇದ್ದಾಗ ನನಗೆ ನಗು ಬರುತ್ತೆ. ಯಾವ ಮನೆಯಲ್ಲಿ ಅಥವಾ ರಿಯಾಲಿಟಿ ಬಿಟ್ಟಾಕಿ, ಇವನ್ ಸ್ಕ್ರೀನ್ ಪ್ಲೇ ಸ್ಕ್ರಿಪ್ಟಲ್ಲಿ ಕೂಡ ಸ್ವಲ್ಪ ಆಡ್ ಅನ್ಸುತ್ತದು, ಬಟ್ ಅಷ್ಟು ಸೀಮ್ಲೆಸ್ ಆಗಿ ಕೂತಿದೆ ಅದು. ಎಸ್ಪೆಷಲಿ ಆ ಸೀನು, ಇದೇನೋ ದೊಡ್ಡ ಬಂಗಲೆ, ಇದೇನು ದೊಡ್ಡ ಬಂಗಲೆ, ಇಲ್ಲೆಲ್ಲ ಸಣ್ಣವರು ಏನೋ ಆ ಥರ ಒಂದು ಡೈಲಾಗ್ ಇದೆ. ಅದು ರಜನಿ ಸರ್ ನನಗೆ ಒಂದ್ಸತಿ ಸಿಕ್ಕಿದಾಗ ಹೇಳಿದ್ರು, ನಿಜ ಹೇಳಿ, ನೀನು ಕುಡಿದ್ಬಿಡ್ತಾನೆ ಮಾಡಿದ್ದೇನೆ. ನಾನು ಯಾವ ಕುಡಿದ್ಬಿಟ್ಟು ಮಾಡಿ, ರಜನಿಕಾಂತ್ ಅವರೇ ಇಲ್ಲ ನೀನು ಅಷ್ಟು ಹಂಗೆ ಮಾಡೋಕ್ಕೆ ಸಾಧ್ಯನೇ ಇಲ್ಲ.